ವೆರಿಲಾಗ್ ಅಂತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಟೂಲ್ ಟು ಡಿಸ್ಕ್ರೈಬ್ ಎ ಡಿಜಿಟಲ್ ಸರ್ಕ್ಯೂಟ್. ಅದ್ರ ಬಗ್ಗೆ ಲೆಟ್ಸ್ ಹ್ಯಾವ್ ಎ ಬ್ರೀಫ್ ವ್ಯೂ ಅಬೌಟ್ ಇಟ್. ಸಾಮಾನ್ಯವಾಗಿ HDLs ಅಂತ ಕರೀತಾರೆ, ಅಂದರೆ ಹಾರ್ಡ್ವೇರ್ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜಸ್ ಅಂತ. ದೀಸ್ ಆರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವಿಚ್ ಆರ್ ಯೂಸ್ ಟು ಡಿಸ್ಕ್ರೈಬ್ ದ ಡಿಜಿಟಲ್ ಸಿಸ್ಟಮ್ ಅಥವಾ ಡಿಜಿಟಲ್ ಸರ್ಕ್ಯೂಟ್. ಅದರಲ್ಲಿ ಬಹುಮುಖ್ಯವಾದ್ದು ಎರಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಒಂದು VHDL, ಮತ್ತೊಂದು ವೆರಿಲಾಗ್. VHDL is bit tough for the beginner. Verilog is easier comparatively. Verilog is nearer to C syntax. VHDL ಕೂಡ C syntax ಹತ್ತಿರವಾಗಿರುತ್ತೆ, ಬಟ್ Verilog is much more nearer to the C syntax. ಸೊ ಇವೆರಡೂ ಕೂಡ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್ಗೆ ಬರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೂ ಡಿಜಿಟಲ್ ಸರ್ಕ್ಯೂಟ್ಗೂ ಏನು ಸಂಬಂಧ ಅಂತ ನೋಡೋಣ. ಈಗ ನಮಗೆ ಡಿಫ್ರೆಂಟ್ ರೇಂಜಸ್ ಆಫ್ ಸ್ಕೇಲ್ಸ್ ಆಫ್ ಇಂಟಿಗ್ರೇಟೆಡ್ ಐಸಿಸ್ ಇದೆ. ಅಂದರೆ ಅರೌಂಡ್ 10 ಗೇಟ್ಸ್ ಆದರೆ ಅದು ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ IC ಅಂತ ಕರೀತಾರೆ. ಇಂಟಿಗ್ರೇಟೆಡ್ IC ಅಂತಂದ್ರೇನು, ಅಥವಾ ICs ಅಂತಂದ್ರೇನು? ದೇ ಆರ್ ದ ಸರ್ಕ್ಯೂಟ್ಸ್ ಇಂಟಿಗ್ರೇಟೆಡ್ ಇನ್ ಎ ಚಿಪ್. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಇಂಟಿಗ್ರೇಟೆಡ್ ಇನ್ ಎ ಚಿಪ್ ಈಸ್ ಕಾಲ್ಡ್ ಆಸ್ ಅನ್ IC. ಸೊ ಮೋರ್ ದೆನ್ 10 ಗೇಟ್ಸ್ ಇದ್ರೆ ಅದನ್ನ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಮೋರ್ ದೆನ್ 100 ಗೇಟ್ಸ್ ಇದ್ರೆ ಅದನ್ನ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಮೋರ್ ದೆನ್ 1000 ಗೇಟ್ಸ್ ಇತ್ತೋ ಅದನ್ನ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಈಗ ನಾವು ಗಮನಿಸಬೇಕಾಗಿರೋದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, ಅಂದ್ರೆ ಮೋರ್ ದೆನ್ 10,000 ಗೇಟ್ಸ್. ಅಂದ್ರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ವೆರಿ ಯೂಸ್ಫುಲ್ ಇನ್ ದಿಸ್ ರೇಂಜ್ ಆಫ್ ಇಂಟಿಗ್ರೇಷನ್. ಹಾಗಂತ SSIಗೆ ಅಪ್ಲೈ ಮಾಡೋಕ್ಕಾಗಲ್ವಾ, MSIಗೆ ಅಪ್ಲೈ ಮಾಡೋಕ್ಕಾಗಲ್ವಾ, LSIಗೆ ಅಪ್ಲೈ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಆದರೆ ಇಟ್ ಈಸ್ ಮೋರ್ ಎಫಿಷಿಯಂಟ್ ಅಥವಾ ಮೋರ್ ಕನೆಕ್ಟೆಡ್ ಟು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ICs. ಯಾಕಾಗಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಹೋಗ್ತೀವಿ ಅಂತಂದರೆ, ಈಗ 10-100 ಗೇಟ್ ಇದ್ದರೆ ವಿ ಕ್ಯಾನ್ ಈಸಿಲಿ ಡೂ ದ ಕನೆಕ್ಷನ್ಸ್. ಆದರೆ 10-100 ಗೇಟ್ಸ್ ಇದ್ರೂ ಕೂಡ ಅದನ್ನು ಕನೆಕ್ಟ್ ಮಾಡಬೇಕಾದ್ರೆ ನಮಗೆ ಗೇಟ್ಸ್ಗೆ ಸಂಬಂಧಪಟ್ಟ ಸ್ಮಾಲರ್ ಕಾಂಪೊನೆಂಟ್ಸು ವರ್ಕಿಂಗ್ ಪ್ರಾಪರ್ಲಿನಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಮತ್ತು ಪ್ಯಾಚ್ ಕಾರ್ಡ್ಸ್ ಅಂತ ಏನು ಕರಿತೀವೋ, ಕನೆಕ್ಟಿಂಗ್ ವೈರ್ಸು, ಅದು ಕನೆಕ್ಟಿವಿಟಿ ಇದೆಯಾ, ಕಂಟಿನ್ಯೂಟಿ ಇದೆಯಾ, ಬ್ರೇಕ್ ಇದೆಯಾ, ಇದೆಲ್ಲ ಚೆಕ್ ಮಾಡಿಕೊಂಡು ನಾವು ಡಿಜಿಟಲ್ ಸರ್ಕ್ಯೂಟ್ಸ್ನ ಫಾರ್ಮ್ ಮಾಡ್ತೀವಿ. ಆ ನಂತರ ಡಿಜಿಟಲ್ ಸರ್ಕ್ಯೂಟ್ನ ಫಾಲೋ ಅಪ್ ಮಾಡಬೇಕು, ಸರ್ಕ್ಯೂಟ್ ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ ನೋಡಬೇಕು. ದಿಸ್ ಆರ್ ಆಲ್ ಕ್ವೈಟ್ ಕುಂಬರ್ಸಮ್, tedious. ಅದರಿಂದ ಇಟ್ಸ್ ಈವನ್ ಮೋರ್ ಡಿಫಿಕಲ್ಟ್ ವೆನ್ ಯು ಗೋ ಟು 10,000 ಮೋರ್ ಗೇಟ್ಸ್. 10,000 ಗೇಟ್ಗಳನ್ನ ದಾಟದ ನಂತರ ಅದನ್ನು ಕನೆಕ್ಟ್ ಮಾಡಿ ಅದೊಂದು ಡಿಜಿಟಲ್ ಸರ್ಕ್ಯೂಟ್ ಆಗಿ ನಾವು ವೆರಿಫೈ ಮಾಡೋದು, ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅದರಿಂದ ಫಿಸಿಕಲ್ ಆಗಿ ನಾವು ಕನೆಕ್ಟ್ ಮಾಡೋದ್ರ ಬದಲಾಗಿ ಆ ಡಿಜಿಟಲ್ ಸರ್ಕ್ಯೂಟ್ನ ಒಂದು ಪ್ರೋಗ್ರಾಮ್ ಮೂಲಕ ಡಿಸ್ಕ್ರೈಬ್ ಮಾಡಿ ಆ ಪ್ರೋಗ್ರಾಮ್ನ ನಾವು ಮಾಡೆಲಿಂಗ್ ಮಾಡ್ತಕ್ಕಂಥದ್ದು, ಡಿಜಿಟಲ್ ಸರ್ಕ್ಯೂಟ್ನ ಆ ಪ್ರೋಗ್ರಾಮ್ ಮೂಲಕ ಮಾಡೆಲಿಂಗ್ ಮಾಡೋದಕ್ಕೆ, ಡಿಸ್ಕ್ರೈಬ್ ಮಾಡೋದಕ್ಕೆ ಅಥವಾ ಅಬ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹಾರ್ಡ್ವೇರ್ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಅದರಲ್ಲಿ VHDL, ವೆರಿಲಾಗ್ ಅಂತ ಎರಡು ಮೇನ್ ಟೈಪ್ ಬರುತ್ತೆ ಅಂತ ಹೇಳಿದೆ. VHDL ಅಂತಂದರೆ ವೆರಿ ಹೈ ಸ್ಪೀಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ, ಮತ್ತು ವೆರಿಲಾಗ್ ಅಂತ ಎರಡು ಕೂಡ ಸ್ಪೆಷಲಿ ಡಿಸೈನ್ಡ್ ಫಾರ್ ದ ಪರ್ಪಸ್ ಆಫ್ ರೆಪ್ರೆಸೆಂಟಿಂಗ್ ಡಿಜಿಟಲ್ ಸರ್ಕ್ಯೂಟ್ ವಿಚ್ ಆರ್ ಮೋರ್ ದೆನ್ 10,000, ಹ್ಯಾವಿಂಗ್ ಎ ರೇಂಜ್ ಆಫ್ ಮೋರ್ ದೆನ್ 10,000 ಆಫ್ ಗೇಟ್ಸ್ ಅಂತಕ್ಕಂಥದ್ದು ಹಾರ್ಡ್ವೇರ್ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜಸ್ನ ಇಂಟ್ರಡಕ್ಷನ್. ಈ ಪ್ರೋಗ್ರಾಮ್ ಬರೆದ ಮೇಲೆ ಯು ಆರ್ ಗೋಯಿಂಗ್ ಟು ಕಂಪೈಲ್ ಇಟ್ ಇಂಟು ಬಿಟ್ ಸ್ಟ್ರೀಮ್ಸ್. ಅಂದರೆ ನೀವೇನು ಹೈಯರ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೀತೀರೋ ಅದನ್ನು ಮೆಷಿನ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿ ಡೌನ್ಲೋಡ್ ಮಾಡ್ತೀರಾ. ಎಲ್ಲಿಗೆ ಡೌನ್ಲೋಡ್ ಮಾಡ್ತೀರಾ ಅಂತಂದರೆ ಇಂಟು ಎ ಡಿಜಿಟಲ್ ಟ್ರೈನರ್ ಟೈಪ್ ಆಫ್ ಕಿಟ್. ಆ ಕಿಟ್ನಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ 2 ಡಿವೈಸಸ್ ಲೈಕ್ ದಿಸ್. ದೇ ಆರ್ ದ ಕೋರ್ ಡಿವೈಸಸ್. ನಾರ್ಮಲಿ ಅದನ್ನು ಮೆಮೊರಿ ಡಿವೈಸಸ್ ಅಂತಲೂ ಕರಿಬೋದು. ಮೊದಲನೇದು ಫೀಲ್ಡ್ ಪ್ರೋಗ್ರಾಮಬಲ್ ಗೇಟ್ ಅರೇ,
ನಂತರದ್ದು ಕಾಂಪ್ಲೆಕ್ಸ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸ್ ಅಂತಕ್ಕಂಥ ಎರಡರಲ್ಲಿ ಒಂದನ್ನ IC ಆಗಿಟ್ಕೊಂಡು ಇರ್ತಕ್ಕಂಥ ಡಿಜಿಟಲ್ ಟ್ರೈನರ್ ಕಿಟ್ ಒಳಗೆ ಇದು ಡಾಟರ್ ಬೋರ್ಡ್ ತರ ಇರುತ್ತೆ. ಅದರೊಳಕ್ಕೆ ನಾವು ಈ ಪ್ರೋಗ್ರಾಮ್ಸ್ನ ಏನು ಬಿಟ್ ಸ್ಟ್ರೀಮ್ಸ್ ಆಗಿ ಕನ್ವರ್ಟ್ ಮಾಡಿದೀವೋ ಅದನ್ನ ಡೌನ್ಲೋಡ್ ಮಾಡ್ತೀವಿ. ಇವೆರಡು ಮೆಮೊರಿ ಡಿವೈಸಸ್ ಆಗಿರುತ್ತೆ ಅಂತ ಹೇಳಿದೆ. ಈ ಡಿವೈಸು ರ್ಯಾಮ್ ಬೇಸ್ಡ್ ಆಗಿರುತ್ತೆ, RAM ಬೇಸ್ಡ್ ಆಗಿರುತ್ತೆ. CPLD ಅನ್ನೋದು EPROM ಬೇಸ್ಡ್ ಆಗಿರುತ್ತೆ. ಅಂದ್ರೆ ಈ ಮೆಮೊರಿ ಮೋರ್ ಫ್ಲೆಕ್ಸಿಬಲ್ ಅಥವಾ ವೊಲಟೈಲ್ ಆಗಿರುತ್ತೆ. CPLD ಅನ್ನೋದು ನಾನ್ ವೊಲಟೈಲ್, ಲೆಸ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದರಿಂದ ಸ್ಟೂಡೆಂಟ್ಸ್ಗೆ ವಿ ಎಂಪ್ಲಾಯ್ ಫೀಲ್ಡ್ ಪ್ರೋಗ್ರಾಮಬಲ್ ಗೇಟ್ ಅರೇ. ಫಾರ್ ಆಲ್ ಟ್ರಯಲ್ ಪರ್ಪಸಸ್ ವಿ ಗೋ ಫಾರ್ ಫೀಲ್ಡ್ ಪ್ರೋಗ್ರಾಮಬಲ್ ಗೇಟ್ ಅರೇ. ನಂತರ ನಾವು ಆ ಸರ್ಕ್ಯೂಟ್ನ ಎಸ್ಟಾಬ್ಲಿಷ್ ಮಾಡಿ ಪರ್ಮನೆಂಟ್ ಆಗಿ ಆ ಸರ್ಕ್ಯೂಟ್ನ ಕಾನ್ಫಿಗರ್ ಮಾಡೋದಕ್ಕೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು EPROM ಬೇಸ್ಡ್, ಅದೇ ಕಾಂಪ್ಲೆಕ್ಸ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸ್ಗೆ ನಾವು ಹೋಗ್ಬೋದಾಗುತ್ತೆ. ಈಗ ಎಕ್ಸ್ಕ್ಲೂಸಿವ್ ಆಗಿ ವೆರಿಲಾಗ್ ಕಡೆಗೆ ನಾವು ಹೋಗೋಣ. ವೆರಿಲಾಗ್ಗೂ VHDLಗೂ ತುಂಬ ಡಿಫರೆನ್ಸಸ್ ಇಲ್ಲದೆ ಹೋದ್ರೂ ಕೂಡ ವೆರಿಲಾಗು ತನ್ನದೇ ಆದಂಥ ಫೀಚರ್ಸು, ಅಪ್ರೋಚ್ನ ಇಟ್ಕೊಂಡಿರುತ್ತೆ. ವೆರಿಲಾಗ್ನಲ್ಲಿ ಯಾವ್ದಾದ್ರು ಒಂದು ಡಿಜಿಟಲ್ ಸರ್ಕ್ಯೂಟ್ನ ಡಿಸ್ಕ್ರೈಬ್ ಮಾಡಿರಲಿಕ್ಕೆ ಹಲವಾರು ಮಾಡಲಿಂಗ್ ಮೆಥಡ್ಸ್ ಇದೆ, ಹಲವಾರು ಡಿಸ್ಕ್ರಿಪ್ಟಿವ್ ಮೆಥಡ್ಸ್ ಇದೆ. ಅದರಲ್ಲಿ ಬಿಹೇವಿಯರಲ್ಲು, ಡೇಟಾ ಫ್ಲೋ ಮತ್ತು ಸ್ಟ್ರಕ್ಚರಲ್ಲು. ಅಂದರೆ ಏನಪ್ಪ ಅಂತಂದರೆ, ನಮ್ಮ ಹತ್ರ ಒಂದು ಡಿಜಿಟಲ್ ಸರ್ಕ್ಯೂಟ್ ಇದ್ದರೆ ಅದನ್ನು ಡಿಸ್ಕ್ರೈಬ್ ಮಾಡಿ ಪ್ರೋಗ್ರಾಮ್ ಬರೆಯೋದಕ್ಕೆ ಇರ್ತಕ್ಕಂಥ ಡಿಫ್ರೆಂಟ್ ಮೆಥಡ್ಸ್. ಬಿಹೇವಿಯರಲ್ಲು, ಡೇಟಾ ಫ್ಲೋ, ಸ್ಟ್ರಕ್ಚರಲ್ ಅಲ್ಲದೇ ಕೂಡ ಸ್ವಿಚ್ ಲೆವೆಲ್, ಮಿಕ್ಸ್ಡ್ ಡಿಸ್ಕ್ರಿಪ್ಷನ್ ಮೆಥಡ್, ಮಿಕ್ಸ್ಡ್ ಲ್ಯಾಂಗ್ವೇಜ್ ಮೆಥಡ್, ಹೀಗೆ ಹಲವಾರು ಮೆಥಡ್ಸ್ ಆಫ್ ಡಿಸ್ಕ್ರಿಪ್ಷನ್ ಆಫ್ ದ ಡಿಜಿಟಲ್ ಸರ್ಕ್ಯೂಟ್ಸ್ ಕೂಡ ನಮ್ಗೆ ಅವೈಲಬಲ್ ಇದೆ. ಅದರಲ್ಲಿ ಬಿಹೇವಿಯರಲ್ ಅಂತಂದ್ರೆ, ಈಗ ಸರ್ಕ್ಯೂಟ್ ಹೌ ಡಸ್ ಇಟ್ ಬಿಹೇವ್ ಅಂದರೆ ಇಟ್ಸ್ ಟ್ರೂತ್ ಟೇಬಲ್ ಏನು, ಅದರ ಏನು ಬೂಲಿಯನ್ ಎಕ್ಸ್ಪ್ರೆಷನ್ ಏನಿದೆಯೋ ಅದನ್ನ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಬಿಕಮ್ ಬಿಹೇವಿಯರಲ್ ಮಾಡಲಿಂಗ್. ಈಗ ಹಲವಾರು ಗೇಟ್ಸ್ ಇದೆ. ಮೊದಲನೇ ಗೇಟ್ನಿಂದ ಹಿಡಿದು ಎರಡನೇ ಗೇಟ್ಗೆ ಹೇಗೆ ಸಿಗ್ನಲ್ ಫ್ಲೋ ಆಗುತ್ತೆ ಅಟ್ ಡಿಫ್ರೆಂಟ್ ಸ್ಟೇಜಸ್ ಅಥವಾ ಇನ್ ಬಿಟ್ವೀನ್ ಡಿಫ್ರೆಂಟ್ ಗೇಟ್ಸ್, ಅದನ್ನ ಡಿಸ್ಕ್ರೈಬ್ ಮಾಡಿದ್ರೆ ದಟ್ ಬಿಕಮ್ಸ್ ಡೇಟಾ ಫ್ಲೋ ಮಾಡಲಿಂಗ್. ಈಗ ಒಂದು ಸರ್ಕ್ಯೂಟ್ನ ಡಿಸ್ಕ್ರೈಬ್ ಮಾಡಿದ್ರೆ ಆಸ್ ಇಟ್ ಈಸ್, ಹೌ ಮೆನಿ ಗೇಟ್ಸ್ ಆರ್ ದೇರ್, ಹೌ ಮೆನಿ ಟೈಪ್ಸ್ ಆಫ್ ಗೇಟ್ಸ್ ಆರ್ ದೇರ್, ಹೌ ಮೆನಿ ಟೈಪ್ಸ್ ಆಫ್ ಸ್ಮಾಲರ್ ಕಾಂಪೊನೆಂಟ್ ಆಫ್ ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ದೇರ್, ಅದನ್ನ ಡಿಸ್ಕ್ರೈಬ್ ಮಾಡಿದ್ರೆ, ಸರ್ಕ್ಯೂಟ್ನ ಆಸ್ ಇಟ್ ಈಸ್ ಡಿಸ್ಕ್ರೈಬ್ ಮಾಡಿದ್ರೆ ಅದು ಸ್ಟ್ರಕ್ಚರಲ್ ಮಾಡಲಿಂಗ್ ಆಗುತ್ತೆ. ಇನ್ನು ಬಿಹೇವಿಯರಲ್ ಮಾಡಲಿಂಗ್ ಅಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಏನಿದೆಯೋ ಅದು ಸೀಕ್ವೆನ್ಷಿಯಲ್ ಆಗಿರುತ್ತೆ. ಸೀಕ್ವೆನ್ಷಿಯಲ್ ಅಂದ್ರೆ ಅರ್ಥ, ಅದು ಯಾವ ಆರ್ಡರ್ನಲ್ಲಿ ನಾವು ಎಂಟರ್ ಮಾಡಿದೀವೋ ಸ್ಟೇಟ್ಮೆಂಟ್ಸು ಅದೇ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗೋದಕ್ಕೆ ಸೀಕ್ವೆನ್ಷಿಯಲ್ ಅಂತ ಕರೀತಾರೆ. ಉದಾಹರಣೆಗೆ ಫಸ್ಟು, ಸೆಕೆಂಡು, ಥರ್ಡ್, ಫೋರ್ತ್ ಅಂತ ನೀವು ಸ್ಟೇಟ್ಮೆಂಟ್ಸ್ನ ಎಂಟ್ರಿ ಮಾಡಿದ್ರೆ ಆ ಸ್ಟೇಟ್ಮೆಂಟು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಅದರ ಪೊಸಿಷನ್ ಅನ್ವಯನೇ ಎಕ್ಸಿಕ್ಯೂಟ್ ಆಗೋಂಥದ್ದಕ್ಕೆ ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. ಅದರಿಂದ ಬಿಹೇವಿಯರಲ್ ಮಾಡಲಿಂಗ್ ಏನಿದೆಯೋ ವೆರಿಲಾಗ್ಗೆ ಸಂಬಂಧಪಟ್ಟಿದ್ದು, ದಟ್ಸ್ ವೆರಿ ವೆರಿ ನಿಯರ್ ಟು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇನ್ನು ಡೇಟಾ ಫ್ಲೋ ಮಾಡಲಿಂಗ್ ಅಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸು ಕನ್ಕರೆಂಟ್ ಆಗಿರುತ್ತೆ. ಕನ್ಕರೆಂಟ್ ಆಗಿರುತ್ತೆ ಅಂದರೆ, ಈಗ ಒಂದು 4 ಸ್ಟೇಟ್ಮೆಂಟ್ ಇದ್ರೆ, ಎಕ್ಸ್ಪ್ರೆಷನ್ ಇದ್ರೆ, ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡ್ ಅಂತ ಇರುತ್ತೆ. ಯಾವುದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ಸಿಗ್ನಲ್ ಅಲ್ಲಿ ಬದಲಾವಣೆಗಳಾಗುತ್ತೋ ಆ ಸ್ಟೇಟ್ಮೆಂಟ್ ಆ ಕ್ಷಣಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಇವೆಂಟ್ ಅಕ್ಕರ್ ಆಗುವಂತ ಸ್ಟೇಟ್ಮೆಂಟ್ಸು ಅಥವಾ ಎಕ್ಸ್ಪ್ರೆಷನ್ನು ಆಯಾ ಸಂದರ್ಭಗಳಲ್ಲಿ ಎಕ್ಸಿಕ್ಯೂಟ್ ಆಗೋದಕ್ಕೆ ಕನ್ಕರೆಂಟ್ ಅಂತ ಕರೀತಾರೆ. ಅದೇ ರೀತಿ ಸ್ಟ್ರಕ್ಚರಲ್ ಮಾಡಲಿಂಗ್ ಕೂಡ ಹ್ಯಾವಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಕನ್ಕರೆಂಟ್ ಇನ್ ನೇಚರ್. ಅಲ್ಲಿಗೆ ಡೇಟಾ ಫ್ಲೋ ಸ್ಟ್ರಕ್ಚರಲ್ ಮಾಡಲಿಂಗ್ಗೆ ಕೆಲವು ಸಿಮಿಲಾರಿಟಿ ಇದೆ, ಡೇಟಾ ಫ್ಲೋ ಮತ್ತು ಬಿಹೇವಿಯರಲ್ ಮಾಡಲಿಂಗಿಗೂ ಕೂಡ ಕೆಲವು ಸಿಮಿಲಾರಿಟೀಸ್ ಬರುತ್ತೆ. ಬಿಹೇವಿಯರಲ್ ಮಾಡಲಿಂಗ್ ಅಲ್ಲಿ ಇರ್ತಕ್ಕಂಥ ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಎಕ್ಸಾಂಪಲ್ಸು ಇಫ್ ಸ್ಟೇಟ್ಮೆಂಟ್ಸು, ಕೇಸ್ ಸ್ಟೇಟ್ಮೆಂಟ್ಸು ಇತ್ಯಾದಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಈ ಇಫ್ ಕೇಸ್ ಸ್ಟೇಟ್ಮೆಂಟು ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆದ್ರಿಂದ ನಾವು ಡೇಟಾ ಫ್ಲೋ ಮಾಡಲಿಂಗ್ ಅಲ್ಲಿ ನಾವು ನೋಡಕ್ ಬರಲ್ಲ. ಅಲ್ಲಿಗೆ ಇಫ್ ಜಾಗದಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ, ಕೇಸ್ ಜಾಗದಲ್ಲಿ ಸೆಲೆಕ್ಟಿವ್ ಅನ್ನೋ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ಡೇಟಾ ಫ್ಲೋ ಮಾಡಲಿಂಗ್ ಅಲ್ಲಿ ಬಳಸ್ತೀವಿ.
ಇನ್ನು ಸ್ಟ್ರಕ್ಚರಲ್ ಮಾಡಲಿಂಗ್ ಅಲ್ಲಿ ನಾವು ಬೈಂಡಿಂಗ್ ಕಾನ್ಸೆಪ್ಟ್ ನ ಬಳಸ್ತೀವಿ. ಬೈಂಡಿಂಗ್ ಕಾನ್ಸೆಪ್ಟ್ ಅಂದ್ರೆ ಒಂದು ಡಿಜಿಟಲ್ ಸರ್ಕ್ಯೂಟ್ ಅಲ್ಲಿ XR ಗೇಟ್ ಇದೆ ಅಂತ ಇಟ್ಕೊಳ್ಳೋಣ. XR ಗೇಟ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುತ್ತೆ, ಅದನ್ನ ನಾವು ನಮಗೆ ಬೇಕಾಗಿರೋ ಡಿಜಿಟಲ್ ಸರ್ಕ್ಯೂಟ್ಗೆ ತಂದು ಅಡಾಪ್ಟ್ ಮಾಡ್ತೀವಿ. ಈ ಕಾನ್ಸೆಪ್ಟ್ ನ ಬೈಂಡಿಂಗ್ ಅಂತ ಕರೀತಾರೆ. ಇದರ ನಾನು ಡಿಟೇಲ್ಡ್ ಎಕ್ಸ್ಪ್ಲನೇಷನ್ನ ಯಾವ್ದಾದ್ರು ಒಂದು ಸರ್ಕ್ಯೂಟ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫುಲ್ ಆಡರ್ನ ಬಿಹೇವಿಯರಲ್ ಮಾಡಲಿಂಗ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಆ ಬಿಹೇವಿಯರಲ್ ಮಾಡಲಿಂಗ್ ನಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡ್ಕೋಬೇಕು ಯೂಸಿಂಗ್ ದ ಟ್ರೂತ್ ಟೇಬಲ್ ಆಫ್ ಫುಲ್ ಆಡರ್. ನಾನು ಆ ಪಾರ್ಟ್ಗೆ ಹೋಗಲ್ಲ, ಅದು ಡಿಜಿಟಲ್ ಪಾರ್ಟ್ ಆಗಿರುತ್ತೆ. ನಾನು ಆ ಎಕ್ಸ್ಪ್ರೆಷನ್ ನ ಮಾತ್ರ ಇಲ್ಲಿ ಆಸ್ ಇಟ್ ಈಸ್ ನೇರವಾಗಿ ಬರ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಆಕ್ಚುಲಿ ನಾವು ಕಾರ್ನೋ ಮ್ಯಾಪ್ ಹಾಕಿ ಟ್ರೂತ್ ಟೇಬಲ್ ಆಫ್ ಫುಲ್ ಆಡರ್ ಬಳಸಿ ನಾವು ಆ ಬೂಲಿಯನ್ ಎಕ್ಸ್ಪ್ರೆಷನ್ಗೆ ಅರೈವ್ ಆಗಬೇಕು. ಈ ಸರ್ಕ್ಯೂಟ್ಗೆ ಹೋಗೋಕ್ಕೆ ಮುಂಚೆನೆ ಅದು ಡಿಜಿಟಲ್ ಬೇಸಿಕ್ಸ್ ಆಗಿರೋದ್ರಿಂದ ಐ ಅಸ್ಯೂಮ್ ದ ಲಿಸ್ನರ್ಸ್ ಮೈಟ್ ಬಿ ಆಲ್ರೆಡಿ ಅವೇರ್ ಆಫ್ ಇಟ್. ಈಗ ಬಿಹೇವಿಯರಲ್ ಮಾಡಲಿಂಗ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ಲಾಜಿಕ್ ಸಿಂಬಲ್ನ ನಾವು ತಗೋಬೇಕು. ಅಂದ್ರೆ ಒಂದು ಫುಲ್ ಆಡರ್ಗೆ 3 ಇನ್ಪುಟ್ ಇರುತ್ತೆ, 2 ಔಟ್ಪುಟ್ ಇರುತ್ತೆ ಅನ್ನೋದು ಅದರ ಒಟ್ಟಾರೆ ಸಿಗ್ನಲ್ಸ್. ಈ ಔಟ್ಸೈಡ್ ಕಾಣ್ತಕ್ಕಂಥ ಸಿಗ್ನಲ್ಸ್ ಇದೆಯಲ್ಲ, ಇದನ್ನ ಇಂಟರ್ಫೇಸಿಂಗ್ ಸಿಗ್ನಲ್ಸ್ ಅಂತ ಕರೀತಾರೆ. ಒಂದು ಪ್ರೋಗ್ರಾಮ್ ಅಲ್ಲಿ, ಒಂದು ವೆರಿಲಾಗ್ ಪ್ರೋಗ್ರಾಮ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಔಟ್ಸೈಡ್ ವ್ಯೂ ಅಂದ್ರೆ ಇಂಟರ್ಫೇಸಿಂಗ್ ಸಿಗ್ನಲ್ಸ್ ಏನು ವಿಸಿಬಿಲಿಟಿಗೆ ಬರುತ್ತೋ ಅದನ್ನ ಡಿಸ್ಕ್ರೈಬ್ ಮಾಡೋದು ಮೊದಲನೇ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಇನ್ನು ಎರಡನೇ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಅಥವಾ ಸೆಕೆಂಡ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಏನು ಬರುತ್ತೆ, ದಟ್ ರೆಪ್ರೆಸೆಂಟ್ಸ್ ದ ಫಂಕ್ಷನಾಲಿಟಿ ಆಫ್ ದ ಸರ್ಕ್ಯೂಟ್ ಅಥವಾ ಆರ್ಕಿಟೆಕ್ಚರ್ ಆಫ್ ದ ಡಿಜಿಟಲ್ ಸರ್ಕ್ಯೂಟ್, ಇನ್ಸೈಡ್ ಸ್ಟೋರಿ ಆಫ್ ದ ಸರ್ಕ್ಯೂಟ್. ಸೊ 2 ಭಾಗ ಬರುತ್ತೆ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲಿ. ಮೊದಲನೇ ಭಾಗ ಔಟ್ಸೈಡ್ ಡಿಸ್ಕ್ರಿಪ್ಷನ್ ಮಾಡುತ್ತೆ, ಎರಡನೇ ಭಾಗ ಅದರ ಇನ್ಸೈಡ್ ಡಿಸ್ಕ್ರಿಪ್ಷನ್ ನ ಕೊಡುತ್ತೆ. ಈಗ ನಾವು ಲಾಜಿಕ್ ಸಿಂಬಲ್ ನ ನೋಡಿದಾಗ ABC ಅನ್ನೋದು ಇನ್ಪುಟ್ಸ್ ಆಗಿ ಕಾಣುತ್ತೆ, ಸಮ್ ಮತ್ತೆ Cout ಅನ್ನೋದು ಔಟ್ಪುಟ್ ಆಗಿ ಕಾಣುತ್ತೆ. ಈ ABC, ಸಮ್, Cout ಇದೆಲ್ಲ ಯೂಸರ್ ಡಿಫೈನ್ಡ್ ವೇರಿಯಬಲ್ಸ್, ನೇಮ್ಸ್ ಗಿವನ್. ಈಗ ನಾವು ಇದು ಮೊದಲನೇ ಭಾಗ, ಪ್ರೋಗ್ರಾಮ್ನ ಮೊದಲನೇ ಭಾಗದ ಫಸ್ಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್, ಅದು ಬ್ಲೂ ಪಾರ್ಟ್ ಅಲ್ಲಿ ಏನು ಬರೆದಿದ್ದೀವೋ ಅದು ಫಸ್ಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಅದು ಔಟ್ಸೈಡ್ ಡಿಸ್ಕ್ರಿಪ್ಷನ್ ಆಫ್ ದ ಸರ್ಕ್ಯೂಟ್ ಆಗಿರುತ್ತೆ. ಕೀವರ್ಡ್ ಮಾಡ್ಯೂಲ್ ಅಂತ ಬಳಸ್ತೀವಿ. ಮಾಡ್ಯೂಲ್ ಅಂತಂದ್ರೆ ಒಂದು ಡಿಜಿಟಲ್ ಸಿಸ್ಟಮ್ ಅಂತ ವೆರಿಲಾಗ್ನಲ್ಲಿ. ಅದೇ VHDL ಅಲ್ಲಿ ಅದನ್ನ NTT ಅಂತ ಕರೀತಾರೆ, ಇಲ್ಲಿ ನಾವು ಅದನ್ನ ಮಾಡ್ಯೂಲ್ ಅಂತ ಕರಿತೀವಿ. ಸೊ ಮಾಡ್ಯೂಲ್ನ ಹೊರಭಾಗದ ಡಿಸ್ಕ್ರಿಪ್ಷನ್ ನಾವಿಲ್ಲಿ ಮಾಡ್ತಾ ಇದ್ದೀವಿ. FA ಅಂತಕ್ಕಂಥದ್ದು ಯೂಸರ್ ಡಿಫೈನ್ಡ್ ನೇಮ್ ಗಿವನ್ ಟು ದಿಸ್ ಡಿಜಿಟಲ್ ಸರ್ಕ್ಯೂಟ್ ಅಥವಾ ಡಿಜಿಟಲ್ ಸಿಸ್ಟಮ್, ಯೂಸರ್ ಡಿಫೈನ್ಡ್. ಮಾಡ್ಯೂಲ್ FA ವಿತಿನ್ ದ ಕಾಮನ್ ಬ್ರಾಕೆಟ್ ಇನ್ಪುಟ್ಸು ಮತ್ತು ಔಟ್ಪುಟ್ಸ್ನ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಇನ್ಪುಟ್ ಯಾವ್ಯಾವುದು, ABC ಕಾಮ, ಔಟ್ಪುಟ್ ಯಾವ್ಯಾವುದು, ಸಮ್ ಕಾಮ Cout, ಕ್ಲೋಸ್ ದ ಬ್ರಾಕೆಟ್ ಸೆಮಿಕೋಲನ್. ಅಂದ್ರೆ ಈ ಮಾಡ್ಯೂಲ್ ಡಿಕ್ಲರೇಷನ್ ಅನ್ನೋದೇನಿದೆಯೋ ಇದು ಇಲ್ಲಿಗೆ ಕೊನೆ ಆಗುತ್ತೆ. ಇದು ಮೊದಲನೆಯ ಭಾಗ. ಮಾಡ್ಯೂಲ್ ಅಂತಂದ್ರೆ ಏನು ಹೇಳಿದೆ, ಇಟ್ ಈಸ್ ದ ಡಿಜಿಟಲ್ ಸಿಸ್ಟಮ್ ಅಂತ ಹೇಳಿದೆ. ಈ ಡಿಜಿಟಲ್ ಸಿಸ್ಟಮ್ನ ಏನು ಔಟ್ಸೈಡ್ ವ್ಯೂ ಇದೆಯೋ, ಇಂಟರ್ಫೇಸಿಂಗ್ ಸಿಗ್ನಲ್ಸ್ನ ಡಿಸ್ಕ್ರಿಪ್ಷನ್ ಇದೆಯೋ ಅದರ ವಿವರಣೆ ಇಲ್ಲಿಗೆ ಮುಗಿಯುತ್ತೆ. ಔಟ್ಸೈಡ್ ವ್ಯೂ ಹ್ಯಾಸ್ ಬಿನ್ ಡಿಸ್ಕ್ರೈಬ್ ಟೋಟಲಿ, ಸೆಮಿಕೋಲನ್ ಎಂಡ್ಸ್ ದಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಇನ್ನು ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಏನು ಬ್ಲ್ಯಾಕ್ ಪೆನ್ನಲ್ಲಿ ಬರೆಯಲಾಗಿದೆಯೋ ದಟ್ ರೆಪ್ರೆಸೆಂಟ್ಸ್ ದ ಫಂಕ್ಷನಲ್ ಪಾರ್ಟ್ ಆಫ್ ದಿಸ್ ಸರ್ಕ್ಯೂಟ್ ಅಥವಾ ಆರ್ಕಿಟೆಕ್ಚರ್ ಪಾರ್ಟ್ ಆಫ್ ದಿಸ್ ಸರ್ಕ್ಯೂಟ್. ಇಲ್ಲಿ ನಾವು ಈ ಸರ್ಕ್ಯೂಟ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಇದು ಬಿಹೇವಿಯರಲ್ ಮಾಡಲಿಂಗಲ್ಲಿ ನಾವು ಬರೆದಿದ್ದೀವಿ. ಆದ್ದರಿಂದ ಈ ಬೂಲಿಯನ್ ಎಕ್ಸ್ಪ್ರೆಷನ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ. ಇಲ್ಲಿ 2 ಔಟ್ಪುಟ್ ಇದೆಯಲ್ಲ, ಈ 2 ಔಟ್ಪುಟ್ನ ನಾವು ರಿಜಿಸ್ಟರ್ ಅಂತ ಕರಿತೀವಿ. REG ಇಸ್ ದ ಕೀವರ್ಡ್. ಸಮ್ ಕಾಮ Cout ಸೆಮಿಕೋಲನ್ ಅಂದ್ರೆ ಸಮ್ ಮತ್ತೆ Cout ನ ನಾವು ರಿಜಿಸ್ಟರ್ಸ್ ಅಂತ ಕರಿತೀವಿ. ಬಿಹೇವಿಯರಲ್ ಮಾಡಲಿಂಗ್ ಅಲ್ಲಿ ವಿ ಯೂಸ್ ಬಫರ್ಸ್ ಫಾರ್ ದ ಔಟ್ಪುಟ್ಸ್ ಇನ್ ದ ನೇಮ್ ಆಫ್ ರಿಜಿಸ್ಟರ್ಸ್. ಅದು ಅತ್ಯಗತ್ಯ ಆಗಿರುತ್ತೆ ಬಿಹೇವಿಯರಲ್ ಮಾಡಲಿಂಗ್ ಅಲ್ಲಿ. ಆಮೇಲೆ ನಾನು ಹೇಳಿದೆ, ಈ ಬೂಲಿಯನ್ ಎಕ್ಸ್ಪ್ರೆಷನ್ನ ನಾವು ಫಂಕ್ಷನಾಲಿಟಿ ಆಫ್ ದಿಸ್ ಸರ್ಕ್ಯೂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಏನು ಹೇಳಿದ್ನೋ, ದಟ್ ಶುಡ್ ಕಮ್ ವಿತ್ ಇನ್ ದ ಬೌಂಡ್ರಿ ಆಫ್ ದ ಪ್ರೋಸೆಸ್.
ಈ ಪ್ರೋಸೆಸ್ ಅಂತ ಬರೋದೇನಿದೆಯೋ ಅದು ಕೂಡ ಬಿಹೇವಿಯರಲ್ ಮಾಡಲಿಂಗ್ನ ಇಂಪಾರ್ಟೆಂಟ್ ಫೀಚರ್ ಆಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ಸ್, ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್, ಫಂಕ್ಷನಲ್ ಸ್ಟೇಟ್ಮೆಂಟ್ಸ್ ಏನಿದೆಯೋ ದಟ್ ಶುಡ್ ಕಮ್ ವಿತಿನ್ ದ ಪ್ರೋಸೆಸ್, ಅದು ಬಿಹೇವಿಯರಲ್ ಮಾಡಲಿಂಗ್ನ ಲಕ್ಷಣ ಆಗಿರುತ್ತೆ. ಪ್ರೋಸೆಸ್ ಇಸ್ ದ ಕೀವರ್ಡ್. ಎ ಕಾಮ ಬಿ ಕಾಮ ಸಿ ಇನ್ ಅಂದರೆ ಇನ್ಪುಟ್ನ ಲಿಸ್ಟ್, ಅದನ್ನು ಸೆನ್ಸಿಟಿವ್ ಲಿಸ್ಟ್ ಅಂತಲೂ ಕರಿಬೋದು, ಸೆನ್ಸಿಟಿವಿಟಿ ಲಿಸ್ಟ್ ಅಂತಲೂ ಕರಿಬೋದು. ಇಟ್ ಬಿಗಿನ್ಸ್ ಹಿಯರ್. ನಾವೇನು ಫ್ಲವರ್ ಬ್ರ್ಯಾಕೆಟ್ಸ್ ಬಳಸ್ತಾ ಇದ್ದೀವೋ ಅದ್ರ ಬದಲಾಗಿ ಬಿಗಿನ್ ಅಂತ ಬಳಸ್ತೀವಿ. ಬಿಗಿನ್ ಸಮ್ ಅಂದರೆ ಔಟ್ಪುಟ್ ಇಸ್ ಈಕ್ವಲ್ ಟು ಎ ರೈಡರ್, ಬಿ ರೈಡರ್, ಸಿ ಇನ್. ಈ ರೈಡರ್ ಏನು, ಇಟ್ ರೆಪ್ರೆಸೆಂಟ್ಸ್ ದ ಎಕ್ಸಾರ್ ಆಪರೇಷನ್. ನೋಡಿ, ಬಿಹೇವಿಯರಲ್ ಮಾಡಲಿಂಗಲ್ಲಿ ಮತ್ತೊಂದು ಫೀಚರ್ ಏನಪ್ಪ ಅಂದರೆ ಇಲ್ಲಿ ನಾವು ಆಪರೇಟರ್ಸ್ನ ಬಳಸ್ತೀವಿ, ಅದರ ಸಿಂಬಲ್ಗಳನ್ನ ಬಳಸ್ತೀವಿ. ರೈಡರ್ ರೆಪ್ರೆಸೆಂಟ್ಸ್ ಎಕ್ಸಾರ್ ಆಪರೇಷನ್. ಸೊ ಎ ಎಕ್ಸಾರ್, ಬಿ ಎಕ್ಸಾರ್, ಸಿ ಇನ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಸಮ್ ವಿಚ್ ಇಸ್ ದ ಔಟ್ಪುಟ್. ಒಂದು ಔಟ್ಪುಟ್ನ ನಾವು ಡಿಸ್ಕ್ರೈಬ್ ಮಾಡಿದ್ವಿ. ಇನ್ನೊಂದು ಔಟ್ಪುಟ್ನ, ಸಿ ಔಟ್ನ ನಾವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಎ ಆ್ಯಂಡ್ ಬಿ ಆರ್, ಬಿ ಆ್ಯಂಡ್ ಸಿ ಇನ್ ಆರ್, ಸಿ ಇನ್ ಆ್ಯಂಡ್ ಎ. So these are the two expressions we have got from simplifying the truth table of full adder. ಅದು ಕಾರ್ನೋ ಮ್ಯಾಪ್ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಈ ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ಬಳಸ್ಕೋತೀವಿ. ಆ ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ನಾವು ಸಿಂಬಲ್ಗಳೇನಿದೆಯೋ ಎಕ್ಸ್ ಆರ್ಗೆ ರೈಡರು, ಆ್ಯಂಡ್ಗೆ ಆಂಬರ್ಸ್ಯಾಂಡು ಮತ್ತು ಆರ್ಗೆ ಪರ್ಪೆಂಡಿಕ್ಯುಲರ್ ಲೈನೆಲ್ಲ ಬಳಸ್ಕೊಂಡು ನಾವು ಆ ಎಕ್ಸ್ಪ್ರೆಷನ್ಸ್ನ ಬರ್ಕೋತೀವಿ. ಸೊ ಪ್ರೋಸೆಸ್ ಬಿಗಿನ್ ಆಗಿತ್ತು, ಪ್ರೋಸೆಸ್ ಇಲ್ಲಿ ಎಂಡ್ ಆಗುತ್ತೆ. ಮತ್ತು ಎಂಟೈರ್ ಡಿಸ್ಕ್ರಿಪ್ಷನ್, ಆ ಮಾಡ್ಯೂಲ್ ಪೂರ್ತಿ ಅದರ ಪ್ರೋಗ್ರಾಮ್ ಇಲ್ಲಿ ಕೊನೆ ಆಗುತ್ತೆ. ಅದರಿಂದ ಎಂಡ್ ಮಾಡ್ಯೂಲ್. ನೋಡಿ, ಎಂಡ್ಗೆ ಸೆಮಿಕೋಲನ್ ಇಲ್ಲ, ಎಂಡ್ ಮಾಡ್ಯೂಲ್ಗೆ ಸೆಮಿಕೋಲನ್ ಇಲ್ಲ. ಕಾರಣ ಸೆಮಿಕೋಲನ್ ಇರೋದೇ ಎಂಡ್ ಮಾಡೋದಕ್ಕೆ ಆ ಲೈನ್ಗಳನ್ನ. ಎಂಡ್ಗೆ ಮತ್ತೊಂದು ಎಂಡ್ ಏನಕ್ಕೆ? ಸೊ ಎಂಡ್ ಸೆಮಿಕೋಲನ್ ಇಲ್ಲ. ಎಂಡ್ ಇಸ್ ದ ಎಂಡ್ ಆಫ್ ದಿಸ್ ಪ್ರೋಸೆಸ್ ವಿಚ್ ಹ್ಯಾಸ್ ಬಿಗಿನ್ ಹಿಯರ್. ಎಂಡ್ ಮಾಡ್ಯೂಲ್ ಇಸ್ ದ ಎಂಡ್ ಆಫ್ ದ ಎಂಟೈರ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ನಾನು ಮತ್ತೊಂದು ಹೇಳಬೇಕು ಅಂತಂದರೆ, ವೆರಿಲಾಗ್ ಈಸ್ ಎ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ಇಲ್ಲಿ ಏನು ಕ್ಯಾಪಿಟಲ್ ಬಳಸಿದ್ದೀನೋ ನೇಮಿಂಗ್ ಮಾಡೋದಕ್ಕೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ನ, ಅದೇ ಕ್ಯಾಪಿಟಲ್ ಕೇಸಸ್ಸಲ್ಲೇ ನಾವು ಮತ್ತೆ ಫರ್ದರ್ ಇನ್ ದ ಪ್ರೋಗ್ರಾಮ್ ಬಳಸಬೇಕಾಗತ್ತೆ. ಇಲ್ಲಿ ಕ್ಯಾಪಿಟಲ್ ಬಳಸಿ ನಾನಿಲ್ಲಿ ಸ್ಮಾಲ್ ಲೆಟರ್ ಬಳಸಿದ್ದಾದರೆ ಮಿಸ್ ಮ್ಯಾಚ್ ಆಗುತ್ತೆ. ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಆರ್ ಡಿಫ್ರೆಂಟ್ ಇನ್ ವೆರಿಲಾಗ್ ಪ್ರೋಗ್ರಾಮಿಂಗ್. ಅದರಿಂದ ವೆರಿಲಾಗ್ ಈಸ್ ಎ ಕೇಸ್ ಸೆನ್ಸಿಟಿವ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಬೂಲಿಯನ್ ಎಕ್ಸ್ಪ್ರೆಷನ್ಗೆ ನಾನು ಲಾಜಿಕ್ ಡಿಸೈನ್ ಬರೆದಿದ್ದೀನಿ. ಎ ಎಕ್ಸ್ ಆರ್, ಬಿ ಎಕ್ಸ್ ಆರ್, ಸಿ ಇನ್. ನನಗೆ 3 ಇನ್ಪುಟ್ ಇರೋ ಎಕ್ಸ್ ಆರ್ ಗೇಟ್ ಇರಲ್ಲ, ಆದ್ದರಿಂದ ಐ ಹ್ಯಾವ್ ಯೂಸ್ಡ್ 2 ಎಕ್ಸ್ ಆರ್ ಗೇಟ್ಸ್ ಟು ಗೆಟ್ ದ ಸಮ್ ಯೂಸಿಂಗ್ ಎ ಕಾಮ ಬಿ ಕಾಮ ಸಿ ಇನ್. ಅದೇ ರೀತಿ ಎ ಆ್ಯಂಡ್ ಬಿ ಆ್ಯಂಡ್ ಆಗಿ ಬರುತ್ತೆ, ಬಿ ಆ್ಯಂಡ್ ಸಿ ಇನ್ ಆ್ಯಂಡ್ ಆಗಿ ಇಲ್ಲಿಂದ ಬರುತ್ತೆ, ಸಿ ಇನ್ ಆ್ಯಂಡ್ ಎ ಆ್ಯಂಡ್ ಆಗಿ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಎ ಬಿ, ದಿಸ್ ಇಸ್ ಬಿ ಸಿ ಎನ್, ದಿಸ್ ಇಸ್ ಸಿ ಇನ್ ಎ. ಈ 3 ಆರ್ ಆಗಿ ನನಗೆ ಸಿ ಔಟ್ ಅಂತ ಔಟ್ಪುಟ್ನ ನಾನು ಪಡ್ಕೋಬೋದಾಗುತ್ತೆ. ಇದಿಷ್ಟು ಬಿಹೇವಿಯರಲ್ ಮಾಡಲಿಂಗಲ್ಲಿ ನಾನು ಫುಲ್ ಆ್ಯಡರ್ ಡಿಸ್ಕ್ರಿಪ್ಷನ್ನ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ವೆರಿಲಾಗ್ ಮಾಡಲಿಂಗಲ್ಲಿ ಡೇಟಾ ಫ್ಲೋ ಟೈಪ್ ಆಫ್ ಡಿಸ್ಕ್ರಿಪ್ಷನ್ ನೋಡೋಣ. ಅದೇ ಫುಲ್ ಆ್ಯಡರ್ನೇ ಮತ್ತೆ ತೊಗೊಂಡಿದ್ದೀನಿ. ಫುಲ್ ಆ್ಯಡರ್ನ ಲಾಜಿಕ್ ಡಿಸೈನ್ ಏನಿದೆಯೋ ಅದು ಪ್ರೀವಿಯಸ್ ಬಿಹೇವಿಯರಲ್ ಮಾಡಲಿಂಗ್ ನೀವು ನೋಡಿದಾಗ 3 ಆ್ಯಂಡ್ ಗೇಟ್ ಇತ್ತು. ಅದನ್ನ ರೆಡ್ಯೂಸ್ ಮಾಡಿಕೊಂಡು ರೀಫಾರ್ಮ್ ಮಾಡಿಕೊಂಡು 2 ಆ್ಯಂಡ್ ಗೇಟ್ನ ನಾನು ತಂದ್ಕೊಂಡಿದ್ದೀನಿ. ಅಂದರೆ ಎಕ್ಸ್ ಆರು 2 ಆ್ಯಂಡ್ 2 1 6. ಅಂದರೆ ಪ್ರೀವಿಯಸ್ಲಿ ಇಟ್ ವಾಸ್ 3 ಆ್ಯಂಡ್ ಗೇಟ್ಸ್. ನಾನು ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಗಮನಿಸ್ಬೋದು, ಈ ಎಕ್ಸ್ ಆರ್ ಗೇಟ್ಗೆ ಈ ಆ್ಯಂಡ್ ಗೇಟ್ಗೆ ಎ ಮತ್ತು ಬಿ ಕಾಮನ್ ಇನ್ಪುಟ್ಸ್ ಆಗುತ್ತೆ. ಈ ಎಕ್ಸ್ ಆರ್ಗೆ ಈ ಆ್ಯಂಡ್ ಗೇಟ್ಗೆ ಕಾಮನ್ ಇನ್ಪುಟ್ಸು ಏನು ಎಕ್ಸ್ ಆರ್ಗಿದೆಯೋ ಅದೇ ಇನ್ಪುಟ್ಸು ಆ್ಯಂಡ್ ಗೇಟ್ಗಾಗುತ್ತೆ. ಕೊನೆಗೆ ಅವೆಲ್ಲ ಆರ್ ಆಗಿ ಸಿ ಔಟ್ ಬರುತ್ತೆ, ಎಕ್ಸ್ ಆರಿಂದ ಸಮ್ ಬರುತ್ತೆ. ಇದು ಸರ್ಕ್ಯೂಟ್ನ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಈಗ ನೋಡಿ, ಔಟ್ಸೈಡ್ ಸಿಗ್ನಲ್ಸ್ ಏನಿದೆಯೋ ಅಂದರೆ ಇಂಟರ್ಫೇಸಿಂಗ್ ಸಿಗ್ನಲ್ಸ್ ಏನಿದೆಯೋ ಅಥವಾ ಮಾಡ್ಯೂಲ್ ಡಿಕ್ಲರೇಷನ್ ಏನಿದೆಯೋ ಅದು ಡೇಟಾ ಫ್ಲೋ ಮಾಡಲಿಂಗಲ್ಲೂ ಅದೇ ಬರುತ್ತೆ. ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ಅಮಾಂಗ್ ಡಿಫ್ರೆಂಟ್ ಮಾಡಲಿಂಗ್ ಬರೋದು ಇನ್ಸೈಡ್ ಸ್ಟೋರಿನಲ್ಲಿ, ಅಂದರೆ ಆಪರೇಷನಲ್ ಪಾರ್ಟಲ್ಲಿ ಅಥವಾ ಫಂಕ್ಷನಲ್ ಡೀಟೇಲ್ಸಲ್ಲಿ ಅಥವಾ ಆರ್ಕಿಟೆಕ್ಚರಲ್ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಲಿಂಗ್ ಬರುತ್ತೆ. ಅದರ್ವೈಸ್ ಔಟ್ಸೈಡ್ ಡಿಸ್ಕ್ರಿಪ್ಷನ್ ಈಸ್ ಸೇಮ್
ಫಾರ್ ಎನಿ ಟೈಪ್ ಆಫ್ ಮಾಡಲಿಂಗ್. ಅದರಿಂದನೇ ನಾನು ಈ ಬ್ಲೂ ಪೆನ್ನಲ್ಲಿ ಏನು ಬರೆದಿದ್ದೀನೋ ಅದನ್ನು ಆ್ಯಸ್ ಇಟ್ ಈಸ್ ಉಳಿಸ್ಕೋತೀನಿ, ಸೇಮ್ ಆ್ಯಸ್ ಬಿಹೇವಿಯರಲ್ ಮಾಡಲಿಂಗ್. ಹಿಂದೆ ನಾನೇನೇ ಬರೆದಿದ್ನೋ ಅದನ್ನೇ ಉಳಿಸ್ಕೋತೀನಿ. ಇನ್ನು ಆರ್ಕಿಟೆಕ್ಚರಲ್ ಪಾರ್ಟ್ಗೆ ಹೋದಾಗ ನಾನು ಬದಲಾವಣೆ ಮಾಡ್ಕೋತೀನಿ. ನೀವು ಗಮನಿಸ್ಬೋದು, ಇಲ್ಲಿ ಈ ಗೇಟಿಂದ ಹೊರಟಂಥ ಔಟ್ಪುಟ್ಟು ಈ ಗೇಟ್ಗೆ, ಈ XR ಗೇಟ್ಗೆ ಅದು ಇನ್ಪುಟ್ ಆಗುತ್ತೆ. ಅದೇ ರೀತಿ ಈ ಗೇಟಿಂದ ಹೊರಟಂಥ ಔಟ್ಪುಟ್ಟು ಈ ಆರ್ ಗೇಟ್ಗೆ ಅದು ಇನ್ಪುಟ್ ಆಗುತ್ತೆ. ಅದೇ ರೀತಿ ಈ ಆ್ಯಂಡ್ ಗೇಟಿಂದ ಹೊರಟಂಥ ಔಟ್ಪುಟ್ಟು ಈ ಆರ್ ಗೇಟ್ಗೆ ಮತ್ತೊಂದು ಇನ್ಪುಟ್ ಆಗುತ್ತೆ. ಸೊ ಈ ಇನ್ಪುಟ್ಟು ಔಟ್ಪುಟ್ಟು ಮಲ್ಟಿಪಲ್ ಸ್ಟೇಜಸ್ಸು ನಾವೇನು ಡಿಸ್ಕ್ರೈಬ್ ಮಾಡ್ತೀವೋ ಅದೇ ತಾನೇ ಡೇಟಾ ಫ್ಲೋ ಮಾಡಲಿಂಗು. ಈಗ ಇಲ್ಲೇನಾಗುತ್ತೆ, ಎ ಬಿ ಸಿ ಇನ್ ಸಮ್ ಮತ್ತು ಸಿ ಔಟ್ ಅನ್ನೋದೇನಿದೆಯೋ ಅದು ಇಲ್ಲೇ ಕಾಣುತ್ತೆ ಎಕ್ಸ್ಟರ್ನಲ್ ಆಗಿ. ಅದನ್ನು ಮಾಡ್ಯೂಲ್ ಡಿಕ್ಲರೇಷನ್ ನಾನು ತೋರಿಸ್ಕೊಂಡ್ಬಿಟ್ಟಿದ್ದೀನಿ, ಎ ಬಿ ಸಿ ಇನ್ ಸಮ್ ಸಿ ಔಟ್ ಅಂತ. ವೆರಾಸ್ N1, N2, N3 that are coming out of first XR gate and AND gate and this AND gate ನಾನು ಔಟ್ಸೈಡ್ ಡಿಸ್ಕ್ರೈಬ್ ಮಾಡಿಲ್ಲ. ಅದರಿಂದ ಅವುಗಳನ್ನ ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಅಥವಾ ಮಧ್ಯಂತರ ಸಿಗ್ನಲ್ಗಳು ಅಂತ ನಾವು ಕರಿಬೋದಾಗುತ್ತೆ. ಆ ಸಿಗ್ನಲ್ಗಳನ್ನ ವೈರ್ ಅನ್ನೋ ಕೀವರ್ಡ್ ಮೂಲಕ ಡಿಸ್ಕ್ರೈಬ್ ಮಾಡಬೇಕು. ನಾವು ಡಿಸ್ಕ್ರೈಬ್ ಮಾಡದೆ ಬಳಸಿದ್ರೆ ಅದು ಅನ್ಡಿಫೈನ್ಡ್ ಆಗುತ್ತೆ. ವೈರ್ N1, N2, N3 ಸೆಮಿಕೋಲನ್ ಅಂತ ನಾವು ಯಾವುದೆಲ್ಲ ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಇದೆಯೋ, ಯಾವುದೆಲ್ಲ ಆಚೆ ಕಡೆ ಕಾಣಲಿಕ್ಕೆ ಬರಲಿಲ್ವೋ, ಯಾವುದೆಲ್ಲ ಮಾಡ್ಯೂಲ್ ಡಿಕ್ಲರೇಷನಲ್ಲಿ ತೋರಿಸಿಲ್ವೋ ಅದನ್ನೆಲ್ಲ ನಾವು ಇಂಟರ್ಮೀಡಿಯೇಟ್ ಸಿಗ್ನಲ್ ಅನ್ನೋ ಕಾರಣಕ್ಕೆ ವೈರ್ ಅಂತ ಡಿಸ್ಕ್ರೈಬ್ ಮಾಡ್ಕೋತೀವಿ. ಇಲ್ಲಿ ರಿಜಿಸ್ಟರ್ ಅನ್ನೋ ಡಿಸ್ಕ್ರಿಪ್ಷನ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಅದರ ಅಗತ್ಯತೆ ಡೇಟಾ ಫ್ಲೋ ಮಾಡಲಿಂಗಲ್ಲಿ ಇಲ್ಲ, ಅದು ಬಿಹೇವಿಯರಲ್ ಮಾಡಲಿಂಗಲ್ಲಿ ಬೇಕಿತ್ತು. ಮತ್ತು ಪ್ರೋಸೆಸ್ ಅನ್ನೋದು ಬರೋದನ್ನ ನಾವು ಬಿಹೇವಿಯರಲ್ ಮಾಡಲಿಂಗಲ್ಲಿ ನೋಡಿದ್ವಿ, ಅದರ ಬಳಕೆ ಇಲ್ಲಿಲ್ಲ. ಯಾಕಂದರೆ ಪ್ರೋಸೆಸ್ ಒಳಗೆ ಬಂದಂಥದ್ದು ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಇಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳು ಏನಿದೆಯೋ ಅವೆಲ್ಲ ಕನ್ಕರೆಂಟ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಕನ್ಕರೆಂಟ್ ಅಂತಂದ್ರೆ ಏನು ಹೇಳಿದೆ, ಯಾವುದೆಲ್ಲ ಎಕ್ಸ್ಪ್ರೆಷನಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥ ಸಿಗ್ನಲ್ಸಲ್ಲಿ ವೇರಿ ಆಗುತ್ತೋ ಆ ಸ್ಟೇಟ್ಮೆಂಟು ಆ ಕ್ಷಣಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತಕ್ಕಂಥದ್ದು ಕನ್ಕರೆಂಟ್ ಸ್ಟೇಟ್ಮೆಂಟ್ಸು. ಇಲ್ಲಿ ಅಸೈನ್ ಅನ್ನೋ ಆಪರೇಟರ್ಸು ಪ್ರತಿ ಸ್ಟೇಟ್ಮೆಂಟನ್ನು ನಿಮಗೆ ಕಾಣಕ್ಕೆ ಸಿಗುತ್ತೆ, ಅದನ್ನು ಗಮನಿಸಬೇಕು. ಈಗ ಸಿಗ್ನಲ್ ಬೈ ಸಿಗ್ನಲ್ ಏನಿದೆಯೋ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ. N1 ಹೇಗೆ ಬಂತು, ಎ ಮತ್ತು ಬಿನ ನಡುವೆ XR ಮಾಡಿ ಬಂತು. N2 ಹೇಗೆ ಬಂತು, ಎ ಮತ್ತು ಬಿನ ಆ್ಯಂಡ್ ಮಾಡಿ ಬಂತು. ಅದೇ ರೀತಿ N3 ಹೇಗೆ ಬಂತು, N1 ಇಲ್ಲಿ N1 ಕ್ರಿಯೇಟ್ ಆಗಿತ್ತಲ್ಲ ಅದನ್ನು ತಗೊಂಡೆ, ಸೀನನ್ನು ತಗೊಂಡು N3 ಮಾಡಿಕೊಂಡೆ. ಅದರಿಂದ N3 ಈಸ್ ಈಕ್ವಲ್ ಟು N1 ಆ್ಯಂಡ್ ಸೀನ್. ಹಾಗೆ ಸಮ್ ಹೇಗೆ ಬಂತು, N1 ಆ್ಯಂಡ್ ಸಿ ಇನ್, N1ನ ಮತ್ತು ಸೀನ್ನ XR ಮಾಡಿ ಸಮ್ ಬಂತು. ಕೊನೆಗೆ ಸಿ ಔಟ್ ಹೆಂಗೆ ಬಂತು, N3 ಮತ್ತು N2ನ ಆರ್ ಮಾಡೋದ್ರಿಂದ ಬಂತು. ಅಂದರೆ ಆರ್ ಸಿಂಬಲ್ಲು ಪರ್ಪೆಂಡಿಕ್ಯುಲರ್ ಲೈನ್ ಇದೆಯಲ್ಲ, ಸೊ ಇಲ್ಲಿ ಕೂಡ ನಾನು ಸಿಂಬಲ್ಸ್ನ ಬಳಸ್ತೆ. ಸೊ ಆ ಮಟ್ಟಕ್ಕೆ ಡೇಟಾ ಫ್ಲೋ ಮಾಡಲಿಂಗು ಬಿಹೇವಿಯರಲ್ ಮಾಡಲಿಂಗ್ನ ಹೋಲುತ್ತೆ. ಯಾಕಂದರೆ ಎರಡೂ ಕಡೆ ನಾವು ಆಪರೇಟರ್ಸ್ನ ಬಳಸಿದ್ವಿ. ಎಲ್ಲಿ ಅದು ಹೋಲಲ್ಲ ಅಂದರೆ ಬಿಹೇವಿಯರಲಲ್ಲಿ ಪ್ರೋಸೆಸ್ ಇದ್ದು ಆ ಸ್ಟೇಟ್ಮೆಂಟ್ಸ್ಗಳು ಸೀಕ್ವೆನ್ಷಿಯಲ್ ಆಗಿತ್ತು, ಅಂದರೆ ಸರಣಿ ರೂಪದಲ್ಲಿ ಎಕ್ಸಿಕ್ಯೂಟ್ ಆಗ್ತಿತ್ತು. ಇಲ್ಲಿ ಪ್ರೋಸೆಸ್ ಇಲ್ಲದೆ ಇರೋದ್ರಿಂದ ಸ್ಟೇಟ್ಮೆಂಟ್ಸ್ಗಳು ಕನ್ಕರೆಂಟ್ ಆಗಿರುತ್ತೆ. ನೋಡಿ, ಎಂಡ್ ಮಾಡ್ಯೂಲ್ ಬಂತು ಅಂದರೆ ಎಂಟೈರ್ ಡಿಸ್ಕ್ರಿಪ್ಷನ್ ಇಲ್ಲಿ ಎಂಡ್ ಆಯಿತು. ನಾವು ಅಲ್ಲಿ ಪ್ರೋಸೆಸ್ ಇದ್ದಿದ್ದರಿಂದ ಬಿಹೇವಿಯರಲ್ ಮಾಡಲಿಂಗಲ್ಲಿ ಎಂಡ್ ಅನ್ನೊಂದು ಇನ್ನೊಂದು ಎಕ್ಸ್ಟ್ರಾ ಎಂಡ್ ಇರ್ತಿತ್ತು. ಸೊ ಪ್ರೋಸೆಸ್ನ ನಾವು ಆರಂಭ ಮಾಡಿಲ್ಲ, ಇಲ್ಲಿ ಅದರ ಅಗತ್ಯತೆ ಇಲ್ಲ ಇಲ್ಲಿ, ಅದರಿಂದ ಒಂದು ಎಂಡು ಇಲ್ಲಿ ಕಾಣಕ್ಕೆ ಸಿಗಲ್ಲ. ಸೊ ಎಂಡ್ ಮಾಡ್ಯೂಲ್ ವಿಲ್ ಕಂಪ್ಲೀಟ್ ದ ಲಾಸ್ಟ್ ಲೈನ್ ಆಫ್ ಆಲ್ ದ ಸ್ಟೇಟ್ಮೆಂಟ್ಸ್ ಇನ್ ದಟ್ ಪ್ರೋಗ್ರಾಮ್. ವೆರಿಲಾಗ್ ಪ್ರೋಗ್ರಾಮಿಂಗಲ್ಲಿ ಸ್ಟ್ರಕ್ಚರಲ್ ಮಾಡಲಿಂಗ್ ಹೋಗೋಣ. ನಾನು ಮತ್ತೆ ಫುಲ್ ಆ್ಯಡರ್ನೇ ತೊಗೊಂಡಿದ್ದೀನಿ ಸ್ಟ್ರಕ್ಚರಲ್ ಮಾಡಲಿಂಗಲ್ಲಿ ಡಿಸ್ಕ್ರೈಬ್ ಮಾಡಲಿಕ್ಕಾಗಿ. ಏನಪ್ಪ ಅಂತಂದರೆ ಮಾಡ್ಯೂಲ್ ಅನ್ನೋದೇನಿದೆಯೋ FA ಇನ್ಪುಟ್ A, B, C in, ಔಟ್ಪುಟ್ ಸಮ್, C ಔಟ್, ಕ್ಲೋಸ್ ದ ಬ್ರ್ಯಾಕೆಟ್ ಸೆಮಿಕೋಲನ್. ಅಂದರೆ ಈ ಮಾಡ್ಯೂಲ್ ಡಿಸ್ಕ್ರಿಪ್ಷನ್ ಏನಿದೆಯೋ, ಮಾಡ್ಯೂಲ್ ಡಿಕ್ಲರೇಷನ್ನು, ಇಟ್ ಈಸ್ ಸೇಮ್ ಆ್ಯಸ್ ವಾಟ್ ಯು ಹ್ಯಾವ್ ಸೀನ್ ಇನ್ ಬಿಹೇವಿಯರಲ್ ಆ್ಯಂಡ್ ಡೇಟಾ ಫ್ಲೋ ಮಾಡಲಿಕ್ಕೆ. ಯಾಕಂದರೆ ಔಟ್ಸೈಡ್ ವ್ಯೂ ಚೇಂಜ್ ಆಗಲ್ಲ, ಇನ್ಸೈಡ್ ಆರ್ಕಿಟೆಕ್ಚರ್ ಆಪರೇಷನಲ್ ಪಾರ್ಟ್ ಮಾತ್ರ ಡಿಸ್ಕ್ರಿಪ್ಷನ್ ವೈಸ್ ಚೇಂಜ್ ಆಗುತ್ತೆ. ಅದರಿಂದ ಮಾಡ್ಯೂಲ್ ಡಿಕ್ಲರೇಷನ್ ಸೇಮ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಲಾಜಿಕ್ ಡಿಸೈನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅಂದರೆ ಎರಡು ಕಾಂಪೋನೆಂಟ್ ಬಂದಿದೆ, HA ಅಂತ ಕರೆದು, ಇನ್ನೊಂದು ಬೇಸಿಕ್ ಕಾಂಪೋನೆಂಟ್ ಒಂದು ಆರ್ ಗೇಟ್ ಇದೆ.
ಈ ಎಚ್ ಎ ಅಂತಕ್ಕಂಥದ್ದು ಆಫ್ ಆ್ಯಡರ್, ಅಂದರೆ 2 ಆಫ್ ಆ್ಯಡರ್ನ ಬಳಸಿ ನಾನು ಫುಲ್ ಆ್ಯಡರ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಆರ್ ಗೇಟ್ ಕೂಡ ಬಳಸಿದ್ದೀನಿ. ಈ ಆಫ್ ಆ್ಯಡರ್ ಎಲ್ಲಿಂದ ಬಂತು? ಆಫ್ ಆ್ಯಡರ್ ಸಾಮಾನ್ಯವಾಗಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಲೈಬ್ರರಿನಲ್ಲಿ ಸಿಗಲ್ಲ. ಅಂದರೆ ನಾವೇ ಇದನ್ನು ಅದೇ ಪ್ರಾಜೆಕ್ಟ್ ಫೈಲಲ್ಲಿ ಎಲ್ಲಿ ನಾವು ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಹೊರಟಿದ್ದೀವೋ ಅದೇ ಪ್ರಾಜೆಕ್ಟ್ ಫೈಲಲ್ಲಿ ನಾವೊಂದು ಆಫ್ ಆ್ಯಡರ್ ಮಾಡ್ಯೂಲ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಆರ್ ಗೇಟ್ ಕೂಡ ಅವೈಲಬಲ್ ಇರುತ್ತೆ ಲೈಬ್ರರಿನಲ್ಲಿ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲಿ ನಾವು ಬಳಸ್ತೀವೋ ಆ ಪ್ರಾಜೆಕ್ಟಲ್ಲಿ ಅವೈಲಬಲ್ ಇರುತ್ತೆ. ಸೊ ನಾನು ಇದನ್ನು ಲೈಬ್ರರಿನಲ್ಲಿ ಅವೈಲಬಲ್ ಇರೋದ್ರಿಂದ ನಾನು ಇದನ್ನು ಕನ್ಸ್ಟ್ರಕ್ಟ್ ಮಾಡಲ್ಲ. ಇವೆರಡನ್ನ ನಾನು ಮಾಡ್ಯೂಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಅದನ್ನು ಇಲ್ಲಿ ಮಾಡಿದ್ದೀನಿ. ಒಂದು ಆಫ್ ಆ್ಯಡರ್ ಅಂತಕ್ಕಂಥದ್ದು ಎಚ್ ಎ ಅಂತ ಯೂಸರ್ ಡಿಫೈನ್ಡ್ ನೇಮ್ ಕೊಟ್ಕೊಂಡಿದ್ದೀನಿ. ಅದಕ್ಕೆ ಇನ್ಪುಟ್ಸ್ I0, I1, ಸಮ್ 1 ಆ್ಯಂಡ್ C1. ಮಾಡ್ಯೂಲ್ ಕೀವರ್ಡ್ ಬಳಸಿದ್ದೀನಿ, ಎಚ್ ಎ ಅಂತ ಹೆಸರಿಸಿದ್ದೀನಿ. ಆ ಮಾಡ್ಯೂಲ್ಗೆ ಇನ್ಪುಟ್ I0, I1 ಅಂತ ಮಾಡ್ಕೊಂಡಿದ್ದೀನಿ. ಔಟ್ಪುಟ್ ಸಮ್ 1, C1 ಕ್ಲೋಸ್ ದ ಬ್ರ್ಯಾಕೆಟ್ ಸೆಮಿಕೋಲನ್. ಸೊ ಮಾಡ್ಯೂಲ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ ಎಚ್ ಎಗೆ ಸಂಬಂಧಪಟ್ಟಾಗೆ. ನಾನು ಈಗಾಗಲೇ ಹೇಳಿದೆ, ಇದು ಈ ಪ್ರೋಗ್ರಾಮಿಂಗ್ ಪಾರ್ಟ್ ಏನಿದೆಯೋ, ಅಂದರೆ ಆರ್ಕಿಟೆಕ್ಚರಲ್ ಪಾರ್ಟ್ ಅಥವಾ ಸೆಕೆಂಡ್ ಪಾರ್ಟ್ ಡಿಸ್ಕ್ರಿಪ್ಷನ್ ಪಾರ್ಟು ಬಿಹೇವಿಯರಲ್ ಮಾಡಲಿಂಗಲ್ಲಿ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಗೊತ್ತಾಗುತ್ತೆ ನೋಡಿ, ಪ್ರೋಸೆಸ್ ಇರೋದ್ರಿಂದ ಅದು ಗೊತ್ತಾಗುತ್ತೆ. ಪ್ರೋಸೆಸ್ ಅನ್ನೋ ಕೀವರ್ಡ್ ಬಂದಿದೆ, ಅದರಿಂದ ಇದು ಬಿಹೇವಿಯರಲ್ ಮಾಡಲಿಂಗಲ್ಲಿ ಇರುತ್ತೆ ಅನ್ನೋದು ನನಗೆ ಗೋಚರ ಆಗುತ್ತೆ. ಬಿಹೇವಿಯರಲ್ ಮಾಡಲಿಂಗೇ ಯಾಕೆ ಬಳಸ್ತೆ ಅಂತಂದರೆ ಅದು ಮೋಸ್ಟ್ ಬೇಸಿಕ್ ಮಾಡಲಿಂಗ್ ಆಫ್ ಆಲ್ ದ ಮಾಡಲಿಂಗ್. ಅದಲ್ಲದೇನೂ ಬೇರೆ ಮಾಡಲಿಂಗ್ ಬಳಸಿ ನಾನು ಎಚ್ ಎ ಮಾಡ್ಯೂಲ್ನ ನಾನು ಕ್ರಿಯೇಟ್ ಮಾಡ್ಬೋದು, ಅಥವಾ ಎಚ್ ಎ ಆಫ್ ಆ್ಯಡರ್ ಸರ್ಕ್ಯೂಟ್ನ ನಾನು ಡಿಸ್ಕ್ರೈಬ್ ಮಾಡ್ಬೋದು. ಸೊ ಬಿಹೇವಿಯರಲ್ ಮಾಡಲಿಂಗ್ ಆದ್ದರಿಂದ ಔಟ್ಪುಟ್ನ ರಿಜಿಸ್ಟರ್ಸ್ ಅಂತ ಕರಿಬೇಕು, ಬಫರ್ ಮಾಡ್ಕೋಬೇಕು ನಾನು, ಸಮ್ 1, C1. ಆಮೇಲೆ ಇದರ ಡಿಸ್ಕ್ರಿಪ್ಷನ್ನ ನಾನು ಪ್ರೋಸೆಸ್ ಒಳಗೆ ಬರೀತೀನಿ. ಪ್ರೋಸೆಸ್ I0, I1 ಯಾವುದದು? ಇನ್ಪುಟ್ ಲಿಸ್ಟ್ ಆಫ್ ಇನ್ಪುಟ್ಸ್, ಸೆನ್ಸಿಟಿವಿಟಿ ಲಿಸ್ಟ್. Process will begin here. Sum 1 output, first one is described as I0 XOR of I1. This we know from the truth table of adder, adara boolean expression. So sum 1 is I0 XOR I1. ಅದೇ ರೀತಿ C1 is I0 and I1. ಸೊ ಅದರ ಸಿಂಬಲ್ಸ್ಗಳ ಆಪರೇಟರ್ ಸಿಂಬಲ್ಸ್ಗಳನ್ನ ಬಳಸಿ ನಾನು ಎಕ್ಸ್ಪ್ರೆಷನ್ನ ಕ್ರಿಯೇಟ್ ಮಾಡಿ ಎಂಡ್, ಯಾವುದ್ರ ಎಂಡ್ ಇದು? ಪ್ರೋಸೆಸ್ನ ಎಂಡ್ ಮಾಡ್ಯೂಲ್ ಅಂದರೆ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡ್ಯೂಲ್ ಏನಿದೆಯೋ ಅದರ ಕೊನೆ ಇದು. ಯಾಕಂದ್ರೆ ಒಂದು ಪ್ರೋಗ್ರಾಮ್ನ ಮಾಡ್ಯೂಲ್ ಅಂತ ಕರಿತೀವಿ. ಸೊ ಈಗ ಎಚ್ ಎ ಅಂತಕ್ಕಂಥ ಆಫ್ ಆ್ಯಡರ್ ಸರ್ಕ್ಯೂಟ್ನ ಮಾಡ್ಯೂಲ್ನ ನಾನು ಕ್ರಿಯೇಟ್ ಮಾಡಿಕೊಂಡು ಇದೇ ಪ್ರಾಜೆಕ್ಟ್ ಫೈಲಲ್ಲಿ, ಅಂದರೆ ನಾನೇನು ಫುಲ್ ಆ್ಯಡರ್ನ ಡಿಸ್ಕ್ರೈಬ್ ಮಾಡೋಕೆ ಹೊರಟಿದ್ದೀನೋ ಅದೇ ಪ್ರಾಜೆಕ್ಟ್ ಫೈಲಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ. ಆ ರೀತಿ ಆ್ಯಡ್ ಮಾಡಿಕೊಂಡಾಗ ನಾನು ಈ ಮಾಡ್ಯೂಲ್ನ ಈ ಪ್ರೋಗ್ರಾಮ್ ಒಳಕ್ಕೆ ಒಂದು ಕಾಂಪೊನೆಂಟ್ ಅಥವಾ ಒಂದು ಬಿಡಿ ಭಾಗವಾಗಿ ನಾನು ತರ್ಬೋದು. ಹೇಗೆ ತರ್ತೀನಿ ಅಂತ ನೋಡೋಣ. ಸೊ ಇಲ್ಲಿ ಮಾಡ್ಯೂಲ್ ಡಿಕ್ಲರೇಷನ್ ಆಯಿತು. ಅದಾದಮೇಲೆ ಇಲ್ಲಿ ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಬರುತ್ತೆ. N1, N2 ಆಫ್ ಆ್ಯಡರ್ ಮೊದಲನೇ ಆಫ್ ಆ್ಯಡರಿಂದ ಆಚೆಗೆ ಬರುತ್ತೆ. N3 ಅನ್ನೋದು ಎರಡನೇ ಆಫ್ ಆ್ಯಡರಿಂದ ಆಚೆಗೆ ಬರುತ್ತೆ. ಅದರಿಂದ ಅದು ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಆಗಿರೋದು. ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಅಂದರೆ ಈಗ ಹೊರಗಡೆ ನಾನು ಡಿಸ್ಕ್ರೈಬ್ ಮಾಡಿಲ್ಲಪ್ಪ ಅದನ್ನು. A, B, C in, ಸಮ್ ಸಿ ಔಟ್, ಸಮ್ ಸಿ ಔಟು, A, B, C in, ಇದೆಲ್ಲ ಔಟ್ಸೈಡ್ ಸಿಗ್ನಲ್ಸು. N1, N2, N3 ಮಧ್ಯದಲ್ಲಿ ಒಳಗೆ ಬರೋದ್ರಿಂದ ಅವುಗಳನ್ನ ಮಧ್ಯಂತರ ಅಥವಾ ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಅಂತ ಕರೀತಾರೆ. ಅವುಗಳನ್ನ ವೈರ್ ಅಂತ ನಾನು ಡಿಸ್ಕ್ರೈಬ್ ಮಾಡಬೇಕಾಗತ್ತೆ ಅಥವಾ ಡಿಕ್ಲೇರ್ ಮಾಡಬೇಕಾಗತ್ತೆ. ವೈರ್ N1, N2, N3 ಅಂತ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಕಾಂಪೊನೆಂಟ್ ಆಗಿ ಇಲ್ಲಿ ಬಳಸಬೇಕಾದ್ರೆ ಇಲ್ಲಿ ಏನು ಹೆಸರು ಬಳಸಿ ನೀವು ಮಾಡ್ಯೂಲ್ ಕ್ರಿಯೇಟ್ ಮಾಡಿದಿರೋ ಅದೇ ನೇಮ್ನ ನಾನು ಇಲ್ಲಿ ಬಳಸಬೇಕಾಗತ್ತೆ. ಬಳಸಿದಾಗ ದಿಸ್ ಮಾಡ್ಯೂಲ್ ಎಂಟರ್ಸ್ ಆಸ್ ಎ ಕಾಂಪೊನೆಂಟ್ ಇನ್ ಟು ದಿಸ್ ಮಾಡ್ಯೂಲ್. ಇದೊಂದು ಬಿಗ್ಗರ್ ಮಾಡ್ಯೂಲ್ಗೆ ಇದು ಸ್ಮಾಲರ್ ಮಾಡ್ಯೂಲು ಕಾಂಪೊನೆಂಟ್ ಆಗಿ ಪ್ರವೇಶ ಪಡೆಯುತ್ತೆ. ಅದನ್ನು ಬೈಂಡಿಂಗ್ ಅಂತ ಕರೀತಾರೆ. ಹೌ ಡು ಐ ಡೂ ಬೈಂಡಿಂಗ್? ಬೈ ಯೂಸಿಂಗ್ ದ ಸೇಮ್ ನೇಮ್ what you have used here and using the same name here. ಸೊ ಅದೇ ಹೆಸರನ್ನ ನೀವೇನಿಲ್ಲಿ ಕ್ರಿಯೇಟ್ ಮಾಡಿದಿರೋ ಅದೇ ಹೆಸರನ್ನ ನಾನಿಲ್ಲಿ ಕರೆಯೋದ್ರಿಂದ, ಇನ್ವೋಕ್ ಮಾಡೋದ್ರಿಂದ, ಐ ಆಮ್ ಇನ್ವೋಕಿಂಗ್ ದಿಸ್ ಮಾಡ್ಯೂಲ್ ಆಸ್ ಎ ಕಾಂಪೊನೆಂಟ್ ಬೈ ಯೂಸಿಂಗ್ ದ ಸೇಮ್ ಯೂಸರ್ ಡಿಫೈನ್ಡ್ ನೇಮ್ ವಾಟ್ ಯು ಹ್ಯಾವ್ ಯೂಸ್ಡ್ ಹಿಯರ್. ಸೊ ಅದನ್ನು ಬೈಂಡಿಂಗ್ ಅಂತ ಕರೀತಾರೆ. ಸೊ U1 ಅಂತ ಕರೆದಿದ್ದೀನಿ ಈ ಕಾಂಪೊನೆಂಟ್ನ. U1 A, B, N1, N2 ಅಂತ ಹಾಕೊಂಡಿದ್ದೀನಿ. ಅಂದರೆ A, B ಆರ್ ದ ಇನ್ಪುಟ್ಸ್, N1 and N2 ಆರ್ ದ ಔಟ್ಪುಟ್ಸ್.
I0 ಅಂಡ್ I1 ಜಾಗದಲ್ಲಿ A ಮತ್ತೆ B ಇದೆ, ಸಮ್1 ಮತ್ತೆ C1 ಜಾಗದಲ್ಲಿ N1 ಮತ್ತೆ N2 ಇದೆ ಅಂತ ಡಿಸ್ಕ್ರೈಬ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ವಾಟ್ ಯು ಫೈಂಡ್ ಇನ್ ದ ಸ್ಟ್ರಕ್ಚರಲ್ ಮಾಡಲಿಂಗ್. ಇಲ್ಲಿ U1 U2 U3 ಅಂತ ಹಾಕೊಂಡಿದ್ದೀನಲ್ಲ, ಅದು ಆಪ್ಷನಲ್, ನೀವು ಕರೆದ್ರೆ ಕರಿಬೋದು, ಇಲ್ಲಾಂದ್ರೆ ಬಿಡ್ಬೋದು, ಬಳಸಬೇಕು ಅಂತೇನಿಲ್ಲ. ಸೊ HA ಅಂತ ಕರೆದೆ, ಸೊ ದಟ್ ದಿಸ್ ಮಾಡ್ಯೂಲ್ ಬಿಕಮ್ ಬೈಂಡೆಡ್ ಹಿಯರ್. ಮತ್ತೆ U1 ಅಂತ ಕರೆದೆ, ಈ ಡಿವೈಸ್ದು A, B N1 N2 ಅಂತ ಕರೆದೆ. A ಮತ್ತೆ B ಇನ್ಪುಟ್ಸ್ ಮೊದಲು ಬಂತು, N1 ಮತ್ತೆ N2 ಔಟ್ಪುಟ್ಸ್ ನಂತರ ಬಂತು. A, B, N1 N2 ಏನು ಇಲ್ಲಿ ನೋಡ್ತಾ ಇದೀವೋ ದೇ ಆರ್ ದ ಆಕ್ಚುಯಲ್ ಸಿಗ್ನಲ್ಸ್. ಅವುಗಳು ಯಾವ ಪ್ಲೇಸಲ್ಲಿ ಬಂದಿದೆ? I0 I1 ಸಮ್1 C1 ಜಾಗದಲ್ಲಿ ಬಂದಿದೆ. I0 I1 ಸಮ್1 C1 ಅನ್ನೋದು ಫಾರ್ಮಲ್ ಸಿಗ್ನಲ್ಸ್ ಅಂತ ಕರೆಸ್ಕೋತವೆ. A, B, N1 N2 ಅಂತಕ್ಕಂಥದ್ದು ಆಕ್ಚುಯಲ್ ಸಿಗ್ನಲ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಇದಕ್ಕೂ ನಾವೇನು ಲಿಂಕ್ ಮಾಡಿದೀವೋ ಅದನ್ನ ಅಸೋಸಿಯೇಷನ್ ಅಂತ ಕರೀಲಾಗುತ್ತೆ. ಸೊ HA ಆಫ್ ಆಡರ್, ಇಲ್ಲಿ ನಾವು ಅದನ್ನೇ ಬಳಸಿದ್ವಿ, ಬೈಂಡ್ ಆಯಿತು. ಮತ್ತೆ ಈ ಆಕ್ಚುಯಲ್ ಸಿಗ್ನಲ್ಸ್ಗಳನ್ನ ಆಯಾ ಪೊಸಿಷನ್ ಅಲ್ಲಿ ನಾವು ತೋರಿಸಿದ್ವಿ, ಅದರ ಮೂಲಕ ಅಸೋಸಿಯೇಟ್ ಆಯಿತು. ಸೊ ಈ I0 I1 ಅನ್ನೋದು ಮೊದಲು ಡಿಸ್ಕ್ರೈಬ್ ಮಾಡಿದ್ದೆ, ಸೊ ಇದರ ಇನ್ಪುಟ್ ಕೂಡ ಮೊದಲು ತೋರಿಸ್ಕೊಂಡೆ. ಸಮ್1 C1 ಅನ್ನೋದು ನಂತರ ತೋರಿಸಿದ್ದೆ, ಸೊ N1 N2 ಅನ್ನೋದು ನಂತರ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಅಂದರೆ ಇಲ್ಲಿ ಏನು ಪೊಸಿಷನಲ್ಲಿ ಇದೆಯೋ ಅದೇ ಪೊಸಿಷನಲ್ಲಿ ಈ ಸಿಗ್ನಲ್ಸ್ಗಳನ್ನು ಹಾಕೊಂಡಿರೋದ್ರಿಂದ ದಟ್ ಬಿಕಮ್ಸ್ ಪೊಸಿಷನಲ್ ಅಸೋಸಿಯೇಷನ್. ಅಂದರೆ ಇನ್ಪುಟ್ಟು ಮತ್ತು ಔಟ್ಪುಟ್ ಯಾವ ಆರ್ಡ್ರಲ್ಲಿ ಇದೆಯೋ ಅದೇ ಆರ್ಡ್ರಲ್ಲಿ ನಾನು ಇಲ್ಲಿ ಆ್ಯಕ್ಚುಯಲ್ ಸಿಗ್ನಲ್ಸ್ನು ತೋರಿಸ್ಕೊಂಡಿದ್ದೀನಿ ಅಂಥದನ್ನ ಪೊಸಿಷನಲ್ ಅಸೋಸಿಯೇಷನ್ ಅಂತ ಕರೀತಾರೆ. ಅದ್ರ ಬದಲಾಗಿ I0 ಲೀಡ್ಸ್ ಟು A, I1 ಲೀಡ್ಸ್ ಟು B, ಸಮ್1 ಲೀಡ್ಸ್ ಟು N1, C1 ಲೀಡ್ಸ್ ಟು N2 ಅಂತ ನಾನು ಇಲ್ಲಿ ಹಾಕೊಂಡ್ರೆ ದಟ್ ಬಿಕಮ್ಸ್ ನೇಮ್ಡ್ ಅಸೋಸಿಯೇಷನ್. ಅವಾಗ ನಾನು ಈ ಆರ್ಡರ್ ಏನು ಫಾಲೋ ಮಾಡ್ತೀನೋ ಅದನ್ನು ಇಲ್ಲಿ ಫಾಲೋ ಮಾಡಬೇಕಾಗಿರಲ್ಲ, ಯಾವ ಆರ್ಡ್ರಲ್ಲಿ ಬೇಕಾದ್ರೂ ಬರಿಬೋದು. ಬಟ್ ಪೊಸಿಷನಲ್ ಅಸೋಸಿಯೇಷನಲ್ಲಿ ನೀವು ಇನ್ಪುಟ್ ಮೊದಲು ಬಳಸಿದ್ದೀರ ಇಲ್ಲಿ, ಸೊ ಇನ್ಪುಟ್ಗಳನ್ನ ಮೊದಲು, ಔಟ್ಪುಟ್ ನಂತರ, ಸೊ ಔಟ್ಪುಟ್ನ ನಂತರ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ HA U1 ಆಯಿತು ಡಿಸ್ಕ್ರಿಪ್ಷನ್. HA U2 ಡಿಸ್ಕ್ರಿಪ್ಷನ್ ಏನಪ್ಪ ಅಂದರೆ ಇದರ ಇನ್ಪುಟ್ N1 ಆ್ಯಂಡ್ N2, ಅಂದರೆ I0 I1 ಏನು ಈ ಸರ್ಕ್ಯೂಟಲ್ಲಿ ಇತ್ತೋ ಇದು ಈ ಸರ್ಕ್ಯೂಟ್ ಬಂದಾಗ N1 N2 ಅನ್ನೋ ಇನ್ಪುಟ್ ತಗೊಳುತ್ತೆ. ಸಮ್ ಮತ್ತು N3 ಔಟ್ಪುಟ್ಗಳಾಗುತ್ತೆ. ಸೊ ಅದರಿಂದ N1 C in, N1 and C in, sum and N3. They are the inputs and outputs with regard to HA. ಅದೇ ರೀತಿ R ಅಂತಕ್ಕಂಥ ಕಾಂಪೊನೆಂಟ್ನ ನಾವಿಲ್ಲಿ ಬಳಸ್ಕೊತಾ ಇದ್ದೀವಿ. ಅದರ ಒಂದು ಗಮನಿಸಬೇಕು, R ಅನ್ನೋದು ನಾನಿಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿಲ್ಲ, ಅಂದರೆ ನಾನು ಲೈಬ್ರರಿಯಿಂದ ತಂದ್ಕೊಂಡಿದ್ದೀನಿ. ಅದರ ಇನ್ಪುಟ್ಟು N3 ಆ್ಯಂಡ್ N2 ಅಂತ ತೋರಿಸ್ಕೊಂಡಿದ್ದೀನಿ, ಅದರ ಔಟ್ಪುಟ್ಟು Cout ಅಂತ ಕಂಡು ಬರುತ್ತೆ. ಇಲ್ಲಿ ಒಂದು ಜಾಗ್ರತೆ ಆಗಿರಬೇಕು, R ಅಂತಕ್ಕಂಥ ಕಾಂಪೊನೆಂಟು ಅಲ್ಲಿ ಮಾಡ್ಯೂಲ್ ಆಗಿ ಕ್ರಿಯೇಟ್ ಮಾಡಿದಾಗ ಮೊದಲು ಇನ್ಪುಟ್ ಇದ್ದು ನಂತರ ಔಟ್ಪುಟ್ ಇದೆಯೇ ಅದು ತಿಳ್ಕೋಬೇಕು. ಇಲ್ಲ ಅಂತಂದರೆ ಅಲ್ಲಿ ಔಟ್ಪುಟ್ಟೇ ಮೊದಲಿದ್ರೆ Cout ಅದಾದಮೇಲೆ N3 N2 ಅಂತ ತೋರಿಸ್ಕೋಬೇಕಾಗತ್ತೆ. ನೀವು ಒಂದು ಸರ್ತಿ ಎಂಟ್ರ್ ಮಾಡಿ ಅದು ಎರರ್ ಅಂತ ಬಂದಾಗ ನೀವು ಅದರ ಆರ್ಡ್ರನ್ನ ಬದಲಾಯಿಸ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ಇನ್ಪುಟ್ ಮೊದಲಿದ್ರೆ ಇದರಲ್ಲೂ ಕೂಡ ಇನ್ಪುಟ್ ಮೊದಲಿರಬೇಕು, ಔಟ್ಪುಟ್ ನಂತರ ಇದ್ದರೆ ಔಟ್ಪುಟ್ಟು ನಂತರ ಇರಬೇಕು. ಅಂದರೆ ಪೊಸಿಷನಲ್ ಅಸೋಸಿಯೇಷನಲ್ಲಿ ಬಳಸಿದಾಗ ಅದರ ಆರ್ಡರ್ ಆಫ್ ಅಪಿಯರೆನ್ಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆಗೆ ಎಂಡ್ ಮಾಡ್ಯೂಲ್ ಬರುತ್ತೆ, ಅಂದರೆ ಈ ಮಾಡ್ಯೂಲ್ ಈ ಪ್ರೋಗ್ರಾಮ್ನ ಅದು ಎಂಡ್ ಮಾಡುತ್ತೆ. ಸೊ ಅದರೊಂದಿಗೆ ನಾನು ವೆರಿಲಾಗ್ ಡಿಸ್ಕ್ರಿಪ್ಷನ್ನು, ಬಿಹೇವಿಯರಲ್ಲು, ಡೇಟಾ ಫ್ಲೋ ಮತ್ತು ಸ್ಟ್ರಕ್ಚರಲ್ ಮಾಡಲಿಂಗಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀನಿ. ಅದರ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್ ಪ್ರೋಗ್ರಾಮ್ಸ್ಗೋಸ್ಕರ ನೀವು ಅದರ ಮ್ಯಾನ್ಯುಯಲ್ನ ನೀವು ರೆಫರ್ ಮಾಡಬೇಕು. ಮತ್ತು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಕೂಡ ನೀವು ನೋಡ್ಕೋಬೇಕಾಗುತ್ತೆ ವೈವಾ ಆನ್ಸರ್ಸ್ಗೆ. ಥ್ಯಾಂಕ್ಸ್ ಫಾರ್ ವ್ಯೂಯಿಂಗ್ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ವೆರಿಲಾಗ್.